ಪ್ರೀತಿ ಹೆಸರಲ್ಲೇ ತುಂಬಾ ಹುಡುಗಿರು ಸಿಗ್ತಾರೆ. ನನಗೆ ಪ್ರೀತಿ ಗೂಡಿನ ರಾಣಿ ನೀನು ನನ್ನ ಚಿನ್ನ, ಒಮ್ಮೆ ಹೇಳು ನೀ ನಿನ್ನ ಕಾಯಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ 𝗪𝗏 ಫ್ರೆಂಡ್ಸ್. ಈಗ ಪ್ರೀ ವಿಡಿಯೋನ ನೋಡ್ಕೊಬಂದ್ರಲ್ಲ, ಪ್ರೀ ವಿಡಿಯೋ ರೀತಿ ನೀವು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿರ್ರಿ ಫ್ರೆಂಡ್ಸ್, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡಿ ನಿಲ್ಲಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನಾನು ಡಿಸ್ಕ್ರಿಪ್ಷನ್ಲಿ ಬುಕ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಡೌನ್ಲೋಡ್ನ ಮಾಡಿಕೊಂಡು ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ಗೆ ಹೋಗಿ ಪ್ರಾಜೆಕ್ಟ್ಗೆ ಹೋದ ನಂತರ ಬೀಟ್ಸ್ ಎಫೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಬೀಟ್ಸ್ ಎಫೆಕ್ಟ್ನ ಓಪನ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಫಸ್ಟು ಡೈಲಾಗ್ಗಳನ್ನ ನಾನೇ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಎಫೆಕ್ಟ್ ಕೂಡ ನಾನೇ ಆ್ಯಡ್ ಮಾಡ್ಕೊಂಡು ಬಂದಿರ್ತೀನಿ. ಜಸ್ಟು ನೀವು ಬುಕ್ ಮಾರ್ಕ್ಗೆ ನಿಂತ್ಕೊಂಡು ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡಿ ಮೀಡಿಯಾಗೆ ಹೋಗಿ ಡಿಸ್ಕ್ರಿಪ್ಷನ್ಲಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಲಿ ಇಮೇಜ್ಗಳನ್ನ ಕೊಟ್ಟಿರ್ತೀನಿ. ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕ್ಗೆ ರೈಟ್ ಸೈಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕ್ಗೆ ರೈಟ್ ಸೈಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕ್ಗೆ ರೈಟ್ ಸೈಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಈಗ ಯಾವ ರೀತಿ ಅಡ್ಜಸ್ಟ್ನ ಮಾಡ್ಕೊಂಡು ಬರ್ತಾಯಿದ್ದೀರಾ ಇದೇ ರೀತಿ ಈಗ ಫಾಸ್ಟಾಗಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನೀವು ಸ್ಲೋಲಿ ಆ್ಯಡ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಇಮೇಜ್ಗಳು ಆ್ಯಡ್ ಆಗ್ತಾಯಿವೆ. ಇದೇ ರೀತಿ ನೀವು ಎಂಡ್ವರೆಗೂ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಎಂಡ್ವರೆಗೂ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ಬಂದೆ. ಈ ರೀತಿ ಎಂಡ್ವರೆಗೂ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದಮೇಲೆ ಶೇಕ್ ಎಫೆಕ್ಟ್ ಲಿಂಕ್ನ ಕೊಟ್ಟಿರ್ತಾನಲ್ಲ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒನ್ ಇಮೇಜ್ ಮೇಲೆ ಹೋಗಿ ಎಫೆಕ್ಟ್ಗೆ ಹೋಗಿ ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಬ್ಯಾಕ್ಗೆ ಬಂದು ಈಗ ಕ್ರಿಯೇಟ್ ಮಾಡ್ತಾರಲ್ಲ ಬುಕ್ ಮಾರ್ಕ್ ಎಫೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಸ್ಕ್ರಾಲ್ನ ಮಾಡ್ಕೊಂಡು ಆದಮೇಲೆ ಡೈಲಾಗ್ ನಂತರ ಫಸ್ಟ್ ಒನ್ ಇಮೇಜ್ಗೆ ತಂದು ನಿಂತ್ಕೊಂಡ ನಂತರ ಫಸ್ಟ್ ಒನ್ ಇಮೇಜ್ಗೆ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ಸೆಕೆಂಡ್ ಒನ್ ಇಮೇಜ್ನ ಸ್ಕಿಪ್ ಮಾಡಿಕೊಂಡು ಒಂದು ಇಮೇಜ್ನ ಬಿಟ್ಟು ಒಂದು ಇಮೇಜ್ಗೆ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಒಂದು ಇಮೇಜ್ನ ಬಿಟ್ಟು ಅದೇ ರೀತಿ ಪೇಸ್ಟ್ ಮಾಡ್ಕೊಂಡವ್ರೆ ಟ್ರೆಂಡಿಂಗ್ ಆಗಿ ವೀಡಿಯೋ ಕ್ರಿಯೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬ್ಯಾಕೆ ಬಂದು ಶೇಕ್ ಎಫೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಾನು ಸೆಕೆಂಡ್ ಒನ್ ಇಮೇಜ್ ಮೇಲೆ ಹೋಗಿ ಎಫೆಕ್ಟ್ಗೆ ಹೋಗಿ ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಬ್ಯಾಕೆ ಬಂದು ಈಗ ಕ್ರಿಯೇಟ್ ಮಾಡ್ತಿರಲ್ಲ ಬುಕ್ ಮಾರ್ಕ್ ಎಫೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಸ್ಕ್ರಾಲ್ನ ಮಾಡ್ಕೊಂಡ ನಂತರ ಡೈಲಾಗ್ ನಂತರ ಇಮೇಜ್ಗೆ ತಂದು ನಿಲ್ಸ್ಕೊಂಡು ಇಮೇಜ್ಗೆ ನೋಡಿ ಸೆಕೆಂಡ್ ಒನ್ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಫೋರ್ತ್ ಒನ್ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅದೇ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಸಿಕ್ಸ್ತ್ ಒನ್ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಕೊನೆ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡ ನಂತರ ಡೈಲಾಗ್ ನಂತರ ಇಮೇಜ್ಗೆ ತಂದು ನಿಂತ್ಕೊಂಡು ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋದ ನಂತರ ಡಿಸ್ಕ್ರಿಪ್ಷನ್ಗೆ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಚಾನಲ್ದು ನೇಮ್ ಮತ್ತು ಲೋಗೋ ಏನಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸೆಂಟ್ರಿಗೆ ಅಲೈನ್ ಮಾಡ್ಕೊಂಡು ನೀವು ಎಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಎಕ್ಸ್ಟ್ರಾ ಪೋರ್ಷನ್ನ ರೈಟ್ ಸೈಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಎಂಡ್ವರೆಗೂ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡು ಎಲ್ಲ ಇಮೇಜ್ಗಳಿಗೂ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಈಗ ವೀಡಿಯೋ ರೆಡಿಯಾಗಿದೆ. ಟಾಪಲ್ಲಿ ಶೇರ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಎಕ್ಸ್ಪೋರ್ಟಿಂಗ್ ವೀಡಿಯೋ ಫುಲ್ ಆದಮೇಲೆ ಕೆಳಗೆ ಸೇವ್ ಅಂತ ಬರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಫ್ರೆಂಡ್ಸ್, ನಾನು ಕೊಟ್ಟನಲ್ಲ ಈ ಸಿಂಪಲ್ ಎಡಿಟಿಂಗ್ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.